ಪಾಕ್ ವಿರುದ್ಧ ಭಾರತದಿಂದ ವಾಟರ್ ವಾರ್. ಈಗಾಗಲೇ ಸಿಂಧೂ ಜಲ ಒಪ್ಪಂದಕ್ಕೆ ತಾತ್ಕಾಲಿಕವಾಗಿ ಭಾರತ ತಡೆಯನ್ನ ಹಾಕಿದೆ. ಇದರ ಪರಿಣಾಮಗಳನ್ನು ಕೂಡ ಎದುರಿಸ್ತಾ ಇದೆ ಪಾಕಿಸ್ತಾನ. ನೀರು ನಿಲ್ಲಿಸಿರುವ ಸ್ಯಾಟಲೈಟ್ ದೃಶ್ಯವನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಚೆನಾಬ್ ನದಿ ನೀರು ನಿಲ್ಲಿಸಲಾಗಿದೆ. ಆ ಮೂಲಕವಾಗಿ ಅಲ್ಲಿ ಬರಿದಾಗಿದೆ. ಪಾಕಿಸ್ತಾನದ ಸಿಯಾಲ್ ಕೋಟ್ನಲ್ಲಿರುವಂತಹ ಚೆನಾಬ್ನ ಸದ್ಯದ ಚಿತ್ರಣ ಹೇಗಿದೆ ಅನ್ನೋದಕ್ಕೆ ಈ ಸ್ಯಾಟಲೈಟ್ನ ದೃಶ್ಯ ಒಂದು ಲಭ್ಯವಾಗಿದೆ. 26ನೇ ತಾರೀಕು ಮತ್ತು 29ನೇ ತಾರೀಕು ಎರಡೂ ದಿನಾಂಕದ ದೃಶ್ಯವನ್ನ ಈಗ ರಿಲೀಸ್ ಮಾಡೋ ಮೂಲಕವಾಗಿ ನೀರನ್ನ ಹರಿವು ಏನಿದೆ ಅದನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿದ ನಂತರದಲ್ಲಿ ಹೇಗೆ ಬರ್ಡ್ ಆಗಿದೆ, ಅಲ್ಲಿ ನೀರು ಇಲ್ಲದಿರುವಂತಹ ಚಿತ್ರಣ ಕಾಣಿಸ್ತಾ ಇದೆ. ಬಹಳಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಇದು ಪಾಕಿಸ್ತಾನದ ಮೇಲೆ, ಕೃಷಿಯ ಮೇಲೆ ಡಿಪೆಂಡ್ ಆಗಿದೆ. ಈ ನೀರು ಕೃಷಿಗೆ ಹೆಚ್ಚು ಪೂರಕವಾಗಿ ಬೇಕಾದಂಥದ್ದು. ಈಗ ಕೃಷಿ ಸಂಪನ್ಮೂಲಗಳೆಲ್ಲವೂ ಕೂಡ ಅದರ ಮೇಲೂ ಕೂಡ ದೊಡ್ಡ ಮಟ್ಟಿಗೆ ಹೊಡೆತ ಬೀಳುತ್ತೆ. ಇಂಧನದ ಮೇಲೆ ದೊಡ್ಡ ಮಟ್ಟಿಗೆ ಹೊಡೆತ ಬೀಳುತ್ತೆ. ಇದಾಗಬೇಕಿತ್ತು ಪಾಕಿಸ್ತಾನಕ್ಕೆ. ಸಣ್ಣ ಮಟ್ಟಿಗಿನ ಒಂದು ಡೋಸ್ ಕೊಟ್ಟು ಆ ನಂತರ ದೊಡ್ಡ ಮಟ್ಟಿಗೆ ಡೋಸ್ ಕೊಡೋದು ಭಾರತದ ಒಂದು ನಿರ್ಧಾರವಾಗಿತ್ತು. ಅದರಂತೆ ಪಾಕಿಸ್ತಾನಕ್ಕೆ ಹರಿಬಿಡಲಾಗ್ತಾ ಇದ್ದಂತಹ ಸಿಂಧೂ ನದಿಯ ನೀರನ್ನ ತಾತ್ಕಾಲಿಕವಾಗಿ ಬ್ರೇಕ್ ಮಾಡಲಾಯಿತು. ಅದು ಯಾವಾಗ ಬ್ರೇಕ್ ಮಾಡಿದ್ರೋ ಇದು ಯುದ್ಧಕ್ಕೆ ನೀವು ನಾಂದಿ ಆಡಿದ್ರಿ ಅಂತೆಲ್ಲ ಬೊಬ್ಬೆ ಹೊಡಿತು ಪಾಕಿಸ್ತಾನ. ಬಟ್ ಡೋಂಟ್ ಕೇರ್, ನಾವು ತೆಗೆದುಕೊಂಡಿರುವಂತಹ ನಿರ್ಧಾರದಲ್ಲಿ ನಾವು ಸ್ಪಷ್ಟವಾಗಿದ್ದೀವಿ. ನಿಮಗೆ ಹೇಗೆ ಪಾಠ ಕಲಿಸ್ಬೇಕೋ ಅದು ನಮಗೆ ಗೊತ್ತಿದೆ ಅಂತ ಭಾರತ ಕೂಡ ತಟಸ್ಥವಾಗಿ ನಿಂತ್ಕೊಂಡಿದೆ. ಇದರ ಪರಿಣಾಮ ಚೆನಾಬ್ ನದಿಯ ಚಿತ್ರಣ, ಸ್ಯಾಟಲೈಟ್ನ ಎರಡೂ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. 26ನೇ ತಾರೀಕು ಯಾವತ್ತು ಈ ಕ್ರಮ ತೆಗೆದುಕೊಳ್ಳಾಯಿತು ಅದಾದ ನಂತರದಲ್ಲಿ ನೀರಿನ ಫ್ಲೋ ಇಲ್ಲ. ಯಾರೋ ಒಬ್ರು ಹೇಳಿದ್ರಲ್ಲ, ಮೋರಿ ತೋರಿಸ್ಬಿಟ್ಟು ಇದನ್ನ ಅಲ್ಲಿಗೆ ನೀರು ನಿಲ್ಲಿಸಿದೀವಿ ಅಂತಾರೆ ಅಂತ. ಅವರೊಂದ್ಸರಿ ನೋಡ್ಕೊಳ್ಳಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲಾರಿಂದ. ಪವಿತ್ರ, ಈ ಸ್ಯಾಟಲೈಟ್ ದೃಶ್ಯ ನೋಡಿದ ಮೇಲಾದರೂ ಇದರ ವಿಷಯವಾಗಿಯೂ ಕೆಲವರು ಟೀಕೆ ಮಾಡಿದ್ರಲ್ಲ, ಅವರಿಗೆ ತೃಪ್ತಿ ಆಗುತ್ತಾ? ಅಟ್ಲೀಸ್ಟ್ ಇನ್ನೂ ಕೂಡ ಮಾತುಗಳು ಶುರುವಾಗುತ್ತಾ? ಟೀಕೆ ಮಾಡುವವರು ಈ ವಿಚಾರದಲ್ಲಿ, ಅಂದ್ರೆ ದೇಶದ ಭದ್ರತೆಯ ವಿಚಾರದಲ್ಲಿ ಟೀಕೆ ಮಾಡುವವರು ಅವರವರು ಮನಸ್ಥಿತಿ ದಿವ್ಯ. ಆದ್ರೆ ಸರ್ಕಾರದ ಈ ನಡೆ ಏನಿದೆ ಅದು ದೊಡ್ಡ ಮಟ್ಟದ ಪರಿಣಾಮವನ್ನ ಬೀರುತ್ತೆ. ಯಾಕಂದ್ರೆ ಸಿಂಧೂ ನದಿಯ ಹಾಗೂ ಅದರ ಉಪನದಿಗಳ ಮೇಲೆ ಪಾಕಿಸ್ತಾನ ಡಿಪೆಂಡ್ ಆಗಿರುವಂತದ್ದು ಈಗಾಗಲೇ ವಿಶ್ವದ ಡ್ರೈ ರಾಷ್ಟ್ರ ಅಂತಾನೆ ಕರೆಸ್ಕೊಳ್ಳುತ್ತೆ. ಸೊ ಇದರ ಮಧ್ಯೆ ಈಗ ಜೇನಬ್ ಸ್ಯಾಟಲೈಟ್ ಪಿಕ್ಚರ್ ಅಲ್ಲಿ ಕ್ಲಿಯರ್ ಆಗಿ ಗಮನಿಸ್ತಾ ಇರಬಹುದು 26ನೇ ತಾರೀಕು ಯಾವ ರೀತಿ ನೀರಿನ ಹರಿವಿತ್ತು. ಸೊ ಈಗ ಯಾವ ರೀತಿ ನಿನ್ನೆಯ ನೀರಿನ ಹರಿವು ಕಂಪ್ಲೀಟ್ ಆಗಿ ಡ್ರೈಯ ರೀತಿ ಫ್ಲೋ ಆಗ್ತಾ ಇದೆ. ಅಂದ್ರೆ ದೊಡ್ಡ ಮಟ್ಟದ ಪಾಠ ಇದು ಪಾಕಿಸ್ತಾನಕ್ಕೆ. ಈಗಾಗಲೇ ಸಿಂಧೂ ನದಿ ಒಪ್ಪಂದದ ಅಮಾನತೆ ಅದು ದೊಡ್ಡ ಮಟ್ಟಕ್ಕೆ ಪಾಕ್ಗೆ ತಡೆಯಲಾರದಂತ ಹೊಡೆತ. ಅದರ ಮಧ್ಯೆ ಈಗ ಜೇನಬ್ ನದಿಯ ನೀರಿನ ಹರಿವು ಏನಿದೆ ಅದು ಬಹುತೇಕ ನಿಂತಿದೆ. ಈಗ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಕೃಷಿ ಚಟುವಟಿಕೆ, ಕುಡಿಯುವ ನೀರು ಜೊತೆಗೆ ವಿದ್ಯುತ್ ಯೋಜನೆ ಎಲ್ಲದಕ್ಕೂ ಕೂಡ ಆ ನೀರಿನ ಸಿಂಧೂ ನದಿಯ ಉಪನದಿಗಳ ನೀರಿನ ಬಳಕೆ ಮಾಡ್ತಾ ಇರುವಂತದ್ದು. ಸೊ ಆದ್ರೆ ಈಗ ಈ ರದ್ದತಿಯಿಂದ ನೀರಿನ ಹರಿವು ನಿಂತಿರೋದ್ರಿಂದ ಪಾಕಿಸ್ತಾನ ಒದ್ದಾಡುವುದಂತೂ ಖಚಿತ. ತುಂಬಾ ಬಹುಬೇಗ ವಾಟರ್ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಭಾರತ ಮಾಡ್ತಾ ಇದೆ. ಆ ಸ್ಯಾಟಲೈಟ್ ಪಿಕ್ಚರ್ ಅದಕ್ಕೆ ಸಾಕ್ಷಿಯಾಗಿದೆ. ಇದರಿಂದ ಕೃಷಿ ಚಟುವಟಿಕೆ ಈಗಾಗಲೇ ಬಿತ್ತನೆ ಸಮಯ ಆಗಿರೋದ್ರಿಂದ ಪಾಕಿಸ್ತಾನ ಇದರಿಂದ ಸಾಕಷ್ಟು ತೊಂದರೆಯನ್ನ ಅನುಭವಿಸುತ್ತೆ. ಈಗಾಗಲೇ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, 35% ಅಷ್ಟು ನೀರಿನ ಕೊರತೆ ಈ ಬಾರಿ ಎದುರಾಗುತ್ತೆ ಅಂತ. ಅದರ ಜೊತೆಗೆ ಈಗ ಭಾರತ ತೆಗೆದುಕೊಂಡಿರುವಂತಹ ದಿಟ್ಟತನದ ಕ್ರಮದಿಂದ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಎದುರಾಗುತ್ತೆ. ಪಾಕಿಸ್ತಾನದಲ್ಲಿ 68% ಅಷ್ಟು ಜನ ಕೃಷಿ ಭೂಮಿಯ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಹಾಗಾಗಿ ಈ ರೀತಿಯ ಪಾಕ್ ತಮ್ಮ ದುಷ್ಕೃತ್ಯದಿಂದಲೇ ಅವರೇ ಈಗ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಅಂದರೆ ಈಗ ಕೃಷಿ ಚಟುವಟಿಕೆಗಳೆಲ್ಲವೂ ಕೂಡ ಬರದಾಗದಾಗ ಪಾಕಿಸ್ತಾನ ಈಗಾಗಲೇ ಭಿಕ್ಷಾಟನೆಗೆ ಇಳಿದಿದೆ. ಇನ್ನೂ ಕೂಡ ತಿನ್ನೋ ಅನ್ನಕ್ಕೂ ಕೂಡ ಗೋಧಿ ಇರಲಿ, ಅಕ್ಕಿ ಇರಲಿ, ಬೆಳೆಯೋದೆಲ್ಲದೂ ಕೂಡ ಈಗ ಅದೆಲ್ಲದಕ್ಕೂ ಹೊಡೆತ ಬೀಳುತ್ತೆ. ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ದೊಡ್ಡ ಮಟ್ಟಿಗಿನ ಪೆಟ್ಟನ್ನು ಅನುಭವಿಸುತ್ತೆ ಈ ಮೂಲಕವಾಗಿ. ಖಂಡಿತವಾಗ್ಲು, ಯಾಕಂದ್ರೆ ಕೃಷಿ ಚಟುವಟಿಕೆಯ ಮೇಲೆಯೇ ಬಹುತೇಕ ದೇಶ ನಿಂತಿರೋದು. ಜೊತೆಗೆ ಸಿಂಧೂ ನದಿಯ ಉಪನದಿಗಳ ನೀರು ಆಲ್ಮೋಸ್ಟ್ 90% ಅಷ್ಟು ಪಾಕಿಸ್ತಾನ ಡಿಪೆಂಡ್ ಆಗಿರೋದ್ರಿಂದ ಸಾಕಷ್ಟು ಹೊಡೆತ ಬೀಳುತ್ತೆ. ಜೊತೆಗೆ ಜನರಿಗೆ ಉದ್ಯೋಗದ ಸಮಸ್ಯೆ ಕೂಡ ಕಾಡುತ್ತೆ. ಈಗಾಗಲೇ ಪಾಕಿಸ್ತಾನ ದಿವಾಳಿ ಆಗಿ ಹೋಗಿದೆ. ಅಂಥದ್ರಲ್ಲಿ ಈಗ ಕುಡಿಯುವ ನೀರಿಗೂ ಕೂಡ ಗತಿ ಇಲ್ಲದಂತಹ ಪರಿಸ್ಥಿತಿ, ಈ ರೀತಿಯ ಪರಿಸ್ಥಿತಿಯನ್ನ ತಂದ್ಕೊಂಡಿದೆ. ಈಗ ಭಾರತ ಏನ್ ಮಾಡ್ಬೋದು ಅಂದ್ರೆ ಡೇಟಾ ಹಂಚಿಕೆನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡುತ್ತೆ. ಪ್ರವಾಹದ ಪರಿಸ್ಥಿತಿ ಇದ್ರೂ ಕೂಡ ಇನ್ಫಾರ್ಮೇಶನ್ ಕೊಡೋದಿಲ್ಲ, ಅಥವಾ ನೀರನ್ನ ನಿಯಂತ್ರಣ ಮಾಡೋದ್ರೂ ಕೂಡ ಮುಂಚಿತವಾಗಿ ಯಾವುದೇ ರೀತಿ ಹೇಳೋದಿಲ್ಲ ಪಾಕಿಸ್ತಾನಕ್ಕೆ. ಸೊ ದೊಡ್ಡ ಮಟ್ಟದ ಶಾಕ್ ಅನ್ನ ಈಗ ಭಾರತ ಕೊಡ್ತಾ ಇದೆ. ದಿವ್ಯಾ, ಓಕೆ ಪವಿತ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ರೈಟ್, ನೀವು ನೋಡ್ತಾ ಇದ್ರಿ ಎರಡು ದೃಶ್ಯಗಳನ್ನು. ಚೆನಾಬ್ ನದಿ ಪಾಕಿಸ್ತಾನದ ಸದ್ಯದ ಎರಡು ಸ್ಯಾಟಲೈಟ್ ಚಿತ್ರಣ ಅದಾಗಿತ್ತು, ಕಂಪ್ಲೀಟ್ ಬರದಾಗಿದೆ.